ಸರ್, ಹಬ್ಬದ ವ್ಯಾಪಾರ ಯಾವ ರೀತಿಯಾಗಿದೆ? ಹಬ್ಬದ ಬೆಲೆ ಈ ವರ್ಷದ್ದು ಅಂತ? ಈ ವರ್ಷದ ಬೆಲೆ ಒಂದ್ಸರಿ ಏರ್ತೈತೆ, ಒಂದ್ಸರಿ ಇಳಿತೈತೆ. ಪರವಾಗಿಲ್ಲ. ಈಗ ಹಬ್ಬದ ಇದಕ್ಕೆಲ್ಲ ಸ್ವಲ್ಪ ಏರಿಸಿದ್ದಾರೆ, ಮತ್ತೆ ನಾಳೆ ಎಲ್ಲ ಇಳಿಬೋದು. ಈ ಹಬ್ಬಕ್ಕೋಸ್ಕರ ಏರಿಸಿದ್ದಾರೆ. ಪರವಾಗಿಲ್ಲ. ವರ್ಷದ ಮೊದಲ ಹಬ್ಬ ಯುಗಾದಿ, ಮಾರ್ಕೆಟಲ್ಲಿ ಜನಸಾಗರವು ತುಂಬಿದೆ. ಖರೀದಿ ಮಾಡಿದ್ರೆ ಏನೇನು ಖರೀದಿ ಮಾಡಿದ್ರಿ ಹಬ್ಬಕ್ಕೆ? ಹಬ್ಬಕ್ಕೆ ಸ್ವಲ್ಪ ಹೂವು, ಹಣ್ಣು, ತರಕಾರಿ ಅಂಥದ್ದು ಖರೀದಿ ಮಾಡಿದ್ದೀವಿ. ಹೊಸ ವರ್ಷ ಅಲ್ವಾ, ಅದಕ್ಕೆ ದೇವ್ರ ಪೂಜೆ ಮಾಡಿ ಹಬ್ಬ ಮಾಡೋಣ ಅಂತ ಮಾಡಿದ್ದೀವಿ. ಬೇವು ಬೆಲ್ಲ ತಗೊಂಡ್ರ ಸರ್? ಖರೀದಿ ಮಾಡಿ ಬೇವು ಬೆಲೆ ಎಲ್ಲ ತಗೊಂಡಿದ್ದೀವಿ. ಎಲ್ಲ ಆಚರಣೆ ಮಾಡ್ತೀವಿ ನಾಳೆ. ಯಾವುದಕ್ಕೆ ಹೆಚ್ಚು ಬೆಲೆ ಇದೆ ಸರ್? ಜಾಸ್ತಿ ಬೆಲೆ ಇರುವಂಥದ್ದು ಯಾವುದಕ್ಕೆ ಅಂತ ಹೇಳಿ? ಜಾಸ್ತಿ ಬೆಲೆ ಅಂದರೆ ಈರುಳ್ಳಿ ಇನ್ನೂ ಸ್ವಲ್ಪ ಅದು ಇಳಿಬೇಕು. ಮತ್ತು ಬೇರೆ ತರಕಾರಿ ಎಲ್ಲ ಆದಷ್ಟು ಪರವಾಗಿಲ್ಲ. ಈರುಳ್ಳಿ ಸ್ವಲ್ಪ ಇದಿದೆ. ದಿನಸಿಗಳು ಸ್ವಲ್ಪ ಹೈ ರೇಟಲ್ಲಿದೆ. ನೋಡಬೇಕು ಮತ್ತೆ ಏನಾದರೂ ನಾಳೆ ನಾಡ್ದಿಂದ ಏನಾದರೂ ಸ್ವಲ್ಪ ತಗ್ಬೋದು. ಹಬ್ಬದ ವಾತಾವರಣ ಸ್ವಲ್ಪ ಎಲ್ಲ ಜಾಸ್ತಿ ಆಗಿರ್ಬೋದು. ನಾಳೆ ನಾಡ್ದೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಕಾಣಿಸ್ತಾ ಇದೆ. ಏಪ್ರಿಲ್ 1ನೇ ತಾರೀಕಿಂದ ಹಾಲಿನ ದರ ಏರಿಕೆ ಆಗಿದೆ. ಲೀಟ್ರಿಗೆ 4 ರೂಪಾಯಿ. ಏನು ಹೇಳಿಕ್ಕೆ ಬಯಸ್ತೀರಾ? ಏನು ಹೇಳೋದು ಅಂದರೆ, ಅವರು ಏನೋ ರೈತರಿಗೇನೋ ನಾವು ಹೆಚ್ಚಾಗಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ರೈತರಿಗೆ ಕೊಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಸೇರಿದ್ದು. ಬಟ್ ಆ ಜನಕ್ಕಂತೂ ಹೊರೆ ಬಿದ್ದಿದೆ. 4 ರೂಪಾಯಿ ಲೀಟ್ರ್ ಮೇಲೆ ಹೊರೆ ಬಿದ್ದಿದೆ. ಜನ ಅಂತೂ ಬೇಜಾರಲ್ಲಿ ಇದ್ದಾರೆ. ಈಗ ಹೊಸ ವರ್ಷದಲ್ಲಿ ಇದೊಂದು ಬೇರೆ ಆಯಿತು. ಈಗ ಎಲೆಕ್ಟ್ರಿಸಿಟಿ ಬೇರೆ ಇದು ಮಾಡ್ತಾ ಇದ್ದಾರೆ. ಎರಡು ವಿಷಯದಲ್ಲೂ ಜನ ಸ್ವಲ್ಪ ಬೇಜಾರಲ್ಲಿ ಇದ್ದಾರೆ. ಮತ್ತು ಅವ್ರು ಏನಾದರೂ ಮುಂದೆ ಏನಾದರೂ ಕಮ್ಮಿ ಮಾಡಿದ್ರೆ ಇದು ಮಾಡಿದ್ರೆ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಅದು ಸರ್ಕಾರಕ್ಕೆ ಸೇರಿದ ವಿಷಯ. ನೋಡಬೇಕು ಅವ್ರು ಯಾವ ಥರ ಮಾಡ್ತಾರೆ ಆ ಥರ ನೋಡಬೇಕು. ಯುಗಾದಿ ಹಬ್ಬದ ಶುಭಾಶಯ ಹೇಳಿದರೆ ಏನು ಹೇಳಿಕ್ಕೆ ಬಯಸ್ತೀರಾ ಸರ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಹೊಸ ವರ್ಷ, ಹೊಸ ದಿನ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಮತ್ತು ಮುಂದಿನ ವರ್ಷದವರೆಗೂ ಅವ್ರಿಗೆ ಒಳ್ಳೆ ದೇವರು ಎಲ್ಲ ರೀತಿಯಾದ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಚೆನ್ನಾಗಿ ಜನ ಸಂತೋಷವಾಗಿ ಇರಬೇಕಂತ ಬಯಸ್ತೀನಿ. ಇದಿಷ್ಟು ಗ್ರಾಹಕರ ಮಾತಾಗಿತ್ತು. ಅಂದರೆ ಬೆಲೆ ಏರಿಕೆಯಲ್ಲೂ ಕೂಡ ನಾವು ವ್ಯಾಪಾರ ಮಾಡ್ತೀವಿ, ಹಬ್ಬವನ್ನು ಮಾಡಲೇಬೇಕು, ಹಬ್ಬವನ್ನು ಆಚರಣೆ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, KR ಮಾರ್ಕೆಟ್, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.